ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಪ್ರಥಮೋಧ್ಯಾಯ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳುವನು, ಎಲೆ ಸಂಜಯ, ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿಕೊಂಡ ನಮ್ಮವರು ಪಾಂಡವರು ಏನು ಮಾಡಿದರು? ಅಜ್ಞಾನರೂಪಿಯಾದ ಧೃತರಾಷ್ಟ್ರ, ಸಂಯಮವೇ ಮೈತಾಳಿದ ಸಂಜಯ. ಅಜ್ಞಾನವೆಂಬುದು ಮನದ ಅಂತರಾಳದಲ್ಲಿ ಇರುವುದು. ಅಜ್ಞಾನದಿಂದ ತುಂಬಿದ ಮನವುಳ್ಳ ಧೃತರಾಷ್ಟ್ರನು ಜನ್ಮಾಂಧ. ಆದರೆ ಸಂಯಮಶೀಲನಾದ ಸಂಜಯನ ಮಾಧ್ಯಮದಿಂದ ಆತನು ನೋಡುವನು. ಅವನು ಹೇಳುವುದು ಪರಮಾತ್ಮನೇ ಸತ್ಯ ಎಂದು. ಆದರೆ ಇದೇ ಪರಮಾತ್ಮನಿಂದ ಜನಿಸಿದ ಮೋಹರೂಪಿಯಾದ ದುರ್ಯೋಧನನು ಎಂದಿನವರೆಗೆ ಜೀವಂತನಾಗಿರುವನೋ ಅಂದಿನವರೆಗೆ ಈತನ ದೃಷ್ಟಿಯೆಲ್ಲವೂ ಕೌರವರ ಮೇಲೆ ನೆಟ್ಟಿರುವುದು, ಅಂಧರ ವಿಕಾರಗಳ ಮೇಲೆಯೇ ಇರುವುದು. ಧರ್ಮವೆಂಬುದು ಒಂದು ಕ್ಷೇತ್ರ. ಹೃದಯ ದೇಶದಲ್ಲಿ ದೈವಿ ಸಂಪತ್ತುಗಳು ವೃದ್ಧಿಸಿದಾಗ ಆ ಶರೀರವು ಧರ್ಮಕ್ಷೇತ್ರವೆನಿಸುವುದು. ಅದೇ ಎಡೆ ಅಸುರಿ ಪ್ರವೃತ್ತಿಗಳು ಹೆಚ್ಚಿ ಬೆಳೆದಾಗ ಅದೇ ಶರೀರವು ಕುರುಕ್ಷೇತ್ರವೆನಿಸುವುದು. ಕುರು ಅಂದರೆ ಮಾಡು. ಈ ಶಬ್ದವು ವಿದ್ಯಾರ್ಥಕವಾದುದು. ಶ್ರೀಕೃಷ್ಣನು ಹೇಳುವುದೇನೆಂದರೆ, ಪ್ರಕೃತಿಯಿಂದ ಹುಟ್ಟಿ ಬರುವಂತಹ 3 ಗುಣಗಳ ದೆಸೆಯಿಂದ ಮನುಷ್ಯನು ಪರವಶನಾಗಿ ಕರ್ಮವೆಸಗುವನು. ಕ್ಷಣಕಾಲದಲ್ಲಿಯೂ ಸಹ ಆತನು ಕರ್ಮವನ್ನು ಮಾಡದೇ ಇರಲಾರನು. ತ್ರಿಗುಣಗಳು ಆತನಿಂದ ಕರ್ಮವನ್ನು ಮಾಡಿಸುತ್ತವೆ. ಮಲಗಿದಾಗಲೂ ಕರ್ಮವು ನಿಲ್ಲುವುದಿಲ್ಲ. ಅದೂ ಕೂಡ ಮನುಷ್ಯನ ಶರೀರಕ್ಕೆ ಬೇಕಾಗುವ ತುತ್ತು. ಈ 3 ಗುಣಗಳು ಮನುಷ್ಯನನ್ನು ದೇವತೆಯಿಂದ ಹಿಡಿದು ಒಂದು ಹುಳು ಹುಪ್ಪಟೆಗಳವರೆಗೆ ಶರೀರಗಳಲ್ಲಿ ಬಂಧಿಸಲ್ಪಡುವವು. ಎಂದಿನವರೆಗೆ ಪ್ರಕೃತಿ ಮತ್ತು ಪ್ರಕೃತಿಜನ್ಯವಾದ ಗುಣಗಳು ಅಳಿಯುವುದಿಲ್ಲವೋ ಅಂದಿನವರೆಗೆ ಕುರು ಎಂಬುದು ಮನುಷ್ಯನ ಬೆನ್ನು ಬಿಡದು. ಆದ್ದರಿಂದ ಹುಟ್ಟು ಸಾವುಗಳ ರೂಪವಾದ ಮರಣಶೀಲವಾದ ವಿಕಾರಗ್ರಸ್ತವಾದ ಈ ಶರೀರವು ಕುರುಕ್ಷೇತ್ರವೇ ಸರಿ. ಪರಮಧರ್ಮವಾದ ಪರಮಾತ್ಮನಲ್ಲಿ ಪ್ರವೇಶವನ್ನು ದೊರಕಿಸಿಕೊಡುವಂತಹ ಪುಣ್ಯಮಯ ಪ್ರವೃತ್ತಿಗಳುಳ್ಳ ಕ್ಷೇತ್ರವು ಧರ್ಮಕ್ಷೇತ್ರವೇ ಸರಿ. ಪುರಾತತ್ವವೇತ್ತರು ಪಂಜಾಬಿನಲ್ಲಿ ಕಾಶಿ ಪ್ರಯಾಗಗಳ ನಡುವೆ ಮತ್ತು ಅನೇಕ ಕಡೆಗಳಲ್ಲಿ ಕುರುಕ್ಷೇತ್ರವನ್ನು ಕಂಡುಹಿಡಿಯಲು ಪ್ರಾರಂಭಿಸಿದವರು. ಆದರೆ ಗೀತಕಾರನೇ ಸ್ವತಃ ಕುರುಕ್ಷೇತ್ರವೆಲ್ಲಿರುವುದೆಂಬುದನ್ನು ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಎಂದು ಹೇಳಿರುವನು. ಅರ್ಜುನ, ಈ ಶರೀರವೆಂಬುದೇ ಕ್ಷೇತ್ರ. ಇದನ್ನು ಅರಿಯಬಲ್ಲ ಕ್ಷೇತ್ರಜ್ಞವೆನಿಸಿಕೊಳ್ಳುವನು. ಮುಂದೆ ಆತನೇ ಕ್ಷೇತ್ರ ಬಗ್ಗೆ ವಿಸ್ತರಿಸಿ ವರ್ಣಿಸಿರುವನು. ಈ ಶರೀರವೆಂಬ ಕ್ಷೇತ್ರದಲ್ಲಿ 10 ಇಂದ್ರಿಯ, ಮನೋಬುದ್ಧಿ, ಅಹಂಕಾರಗಳು, ಪಂಚವಿಕಾರಗಳು ಹಾಗೂ ತ್ರಿಗುಣಗಳು ಇವುಗಳನ್ನು ವರ್ಣಿಸಿರುವನು. ಶರೀರವೇ ಕ್ಷೇತ್ರ, ಒಂದು ಅಖಾಡ. ಇದರಲ್ಲಿ ಯುದ್ಧವಾಡುವ ಪ್ರವೃತ್ತಿಗಳು 2 ಬಗೆಯಾಗಿವೆ: ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತು, ಪಾಂಡುವಿನ ಸಂತತಿ ಮತ್ತು ಧೃತರಾಷ್ಟ್ರನ ಸಂತತಿ, ಸಜಾತೀಯ ಹಾಗೂ ವಿಜಾತೀಯ ಪ್ರವೃತ್ತಿಗಳು. ಅನುಭವಿಯಾದ ಮಹಾಪುರುಷನಿಗೆ ಶರಣು ಹೊಕ್ಕಾಗ ಈ 2 ಪ್ರವೃತ್ತಿಗಳಲ್ಲಿ ಪರಸ್ಪರ ಸಂಘರ್ಷವು ಉಂಟಾಗುವುದು. ಇದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಘರ್ಷ. ಹಾಗೂ ಇವೇ ವಾಸ್ತವಿಕವಾದ ಯುದ್ಧ. ವಿಶ್ವಯುದ್ಧಗಳಿಂದ ಇತಿಹಾಸ ತುಂಬಿರಬಹುದು. ಆದರೆ ಆ ಯುದ್ಧಗಳಲ್ಲಿ ಗೆದ್ದವನು ಸಹ ಶಾಶ್ವತವಾದ ಗೆಲುವನ್ನು ಪಡೆಯಲಿಲ್ಲ. ಇವೆಲ್ಲವೂ ಪರಸ್ಪರ ಸೇಡು ಪ್ರತಿಸೇಡುಗಳು. ಪ್ರಕೃತಿಯನ್ನು ಸರ್ವತಾ ಶಮನ ಮಾಡಿ ಪ್ರಕೃತಿಗೆ ಪರವಾದ ಸತ್ತಾದ ದಿಗ್ದರ್ಶನ ಮಾಡಿಕೊಂಡು ಅದರಲ್ಲಿ ಪ್ರವೇಶವನ್ನು ಪಡೆಯುವುದೇ ವಾಸ್ತವಿಕವಾದ ವಿಜಯ. ಸೋಲೆಂಬುದೇ ಇಲ್ಲದಿರುವಂತಹ ವಿಜಯವೆಂದರೆ ಇದೊಂದೇ. ಜನನ ಮರಣಗಳ ಸಂಕೋಲೆ ಇಲ್ಲದಿರುವಂತಹ ಮುಕ್ತಿಯೇ ಇದೊಂದೇ. ಈ ರೀತಿ ಅಜ್ಞಾನದಿಂದಾವೃತವಾದ ಮನವು ಸಂಯಮದ ಮೂಲಕ ಕ್ಷೇತ್ರಜ್ಞರಾದ ಯುದ್ಧದಲ್ಲಿ ಏನಾಯಿತು ಎಂಬುದನ್ನು ಅರಿಯುವುದು. ಈಗ ಯಾರಲ್ಲಿ ಸಂಯಮವು ಎಷ್ಟೆಷ್ಟು ಪ್ರಬಲವಾಗಿರುವುದೋ
ಅವರಲ್ಲಿ ದೃಷ್ಟಿಶಕ್ತಿಯು ಅಷ್ಟಷ್ಟೇ ಹೆಚ್ಚುವುದು. ಸ್ನೇಹಿತರೆ, ಭಗವದ್ಗೀತೆಯ ಪ್ರಥಮಾಧ್ಯಾಯದ ಈ ಶ್ಲೋಕವು ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.